ನಾವು ವಿಶ್ವಾಸ ಕೊಟ್ಟನ ಹಿಂಗೆ ಐದಲ್ರಿ ವಿಶ್ವಾಸ ಕೊಟ್ಟನ ಪರಿಸ್ಥಿತಿ ಅದಕ್ಕೆ ಹೇಳ್ತೀನಿ ನಿಮಗೆ ದಯವಿಟ್ಟು ನೀವು ಅದ ಅನಿಸ್ತದೆ ಮೈಂಡ್ ಪಾತ್ರ ನಮ್ಮ ಕಡೆ ಅತಿ ನನ್ನ ಜೊತೆ ಕ್ಲೋಸ್ ಇದ್ದಂಥ ಇಬ್ಬರು ವ್ಯಕ್ತಿಗಳು ಸೌದತ್ತಿ ತಾಲೂಕಿನ ಒಬ್ಬ ನಮ್ಮ ಕಿಶೋರ್ ತಾಲೂಕಿನ ಒಬ್ಬ 24 ಅವರ್ಸ್ ಫೋನ್ ಮಾಡಿದ್ರು ಒಬ್ಬ 45 ಒಬ್ಬ 47ವರೆಗೆ ಶಕ್ತಿವಂತ ವೀರರೇ ಶಕ್ತಿವಂತ ವೀರರೇ ಎಂದು ಜಗಕ್ಕೆ ಸಾರುವ ಸಮಯವಿಂದು ಬಂದಿದೆ ನುಗ್ಗು ಮುಂದಕ್ಕೆ ನೀ ನುಗ್ಗು ಮುಂದಕ್ಕೆ ಬೆಟ್ಟ ಗುಡ್ಡ ಪರ್ವತ ಅಡ್ಡಿಯಾಗಲೆಂದಿಗೂ ಕಲ್ಲು ಮುಳ್ಳು ಕಾಣನ ತಡೆಯನೊಡ್ಡಲೆಂದಿಗೂ ಹೆಜ್ಜೆ ಹೆಜ್ಜೆ ತುಳಿತಕ್ಕೆ ಭೂಮಿಯಲ್ಲ ನಡುಗಲಿ ನಿನ್ನ ವೀರ ಘೋಷಕ್ಕೆ ಹರಿಯ ಸದ್ದು ಅಡಗಲಿ ನುಗ್ಗು ಮುಂದಕ್ಕೆ ನೀ ನುಗ್ಗು ಮುಂದಕ್ಕೆ ನುಗ್ಗು ಮುಂದಕ್ಕೆ ನೀ ನುಗ್ಗು ಮುಂದಕ್ಕೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 2019ರಲ್ಲಿ ಒಟ್ಟು 2814 ಡ್ರೈವರ್ ಮತ್ತು ಕಂಡಕ್ಟರ್ನ ಪೋಸ್ಟ್ಗಳನ್ನು ಕರೆಯಲಾಗಿತ್ತು. ಈಗಾಗಲೇ 1000 ಪೋಸ್ಟ್ಗಳನ್ನು ತುಂಬಿಕೊಂಡಿದ್ರು. ನಾವು ಜೂನ್ 9ನೇ ತಾರೀಕಿನಿಂದ ಹೋರಾಟವನ್ನು ಪ್ರಾರಂಭ ಮಾಡಿದ್ದರ ಪರಿಣಾಮವಾಗಿ ನವೆಂಬರ್ ತಿಂಗಳಿನಲ್ಲಿ ರಾಜ್ಯ ಸರ್ಕಾರ ಮತ್ತೆ 1000 ಜನರಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಿಕ್ಕೆ ಆದೇಶವನ್ನು ಮಾಡಿತು. ಅದರಂತೆ ಮೊನ್ನೆ ಜನವರಿ 10, 11, 12ನೇ ತಾರೀಕು ಮತ್ತೆ 1000 ಅಭ್ಯರ್ಥಿಗಳನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಡ್ರೈವರ್ ಮತ್ತು ಕಂಡಕ್ಟರ್ಗಳನ್ನು ತೆಗೆದುಕೊಳ್ಳಲಾಗಿದೆ. ಹೀಗೆ ಬಾಕಿ ಇನ್ನೂ 814 ಪೋಸ್ಟ್ಗಳು ಉಳಿದಿವೆ. ಅದಕ್ಕಾಗಿ ಇವತ್ತು ನಾವು ಸಭೆಯನ್ನು ಕರೆದಿದ್ದೇವೆ. 814 ಪೋಸ್ಟ್ಗಳನ್ನು ಆದಷ್ಟು ಬೇಗನೆ ಮಾಡಿಕೊಡ್ಬೇಕು ಅನ್ನುವಂಥ ಒತ್ತಾಯವನ್ನು ನಾವು ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ. ಕಳೆದ 10 ತಿಂಗಳಿನಿಂದ ನಿರಂತರವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಎಚ್ ಕೆ ಪಾಟೀಲ್ ಜೊತೆಗೆ ನಾವು ಮಾತಾಡ್ತಾನೆ ಇದ್ದೇವೆ. ಅವರು ನಮಗೆ ಮಾಡಿಕೊಡುವಂಥ ಭರವಸೆಯನ್ನು 814 ಜನರನ್ನು ಕೂಡ ನಾವು ಮಾಡಿಕೊಡ್ತೇವೆ. 2019ರಿಂದ ಇದುವರೆಗೆ ನಾವು ಕಾಲ್ ಫಾರ್ ಕೂಡ ಮಾಡಿಲ್ಲ. ಅದಕ್ಕಾಗಿ ಇನ್ನೂ ಹೆಚ್ಚು ಹುದ್ದೆಗಳು ಅಕಸ್ಮಾತಾಗಿ ಖಾಲಿ ಉಳಿದಿದ್ರೆ ಇನ್ನೂ ಹೆಚ್ಚಿನ 814ಕ್ಕಿಂತ ಹೆಚ್ಚು ಹುದ್ದೆಗಳನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸವನ್ನ ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ. ನಮ್ಮ ಈ ಹೋರಾಟಕ್ಕೆ ಸತತ ಬೆಂಬಲವಾಗಿ ನಿಂತಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚು ಪೋಸ್ಟ್ಗಳನ್ನು ತುಂಬಿಕೊಳ್ಳೋಣ. ಉತ್ತರ ಕರ್ನಾಟಕದ ಬಡ ಜನತೆಗೆ ಇದೊಂದು ನ್ಯಾಯ ದೊರಕಿಸಿಕೊಡುವಂತೆ ಕೆಲಸ ಆಗುತ್ತೆ. ಯಾರು ನಿರುದ್ಯೋಗ ಯುವಕರು ಕಣ್ಣೀರಿನಲ್ಲಿ ತಮ್ಮ ಕೈಯನ್ನು ತೊಳಿತಾ ಇದ್ದಾರೆ, ಅವರ ಜೀವನಕ್ಕೆ ನೆಮ್ಮದಿ ಭರವಸೆ ತೆಗೆದುಕೊಂಡು ಬರುವಂತ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಕಾರಣವಾಗಿ ನಾವು ಇವತ್ತು ಸಭೆಯನ್ನು ಕರೆದಿದ್ದೇವೆ. ಈಗಾಗಲೇ ಸಂಬಂಧಪಟ್ಟಂತ ಸಚಿವರು ವ್ಯವಸ್ಥಾಪಕ ನಿರ್ದೇಶಕರಾದಂಥ ಪ್ರಿಯಾಂಕಾ ಅವರಿಗೆ ಹೇಳಿದ್ದಾರೆ, ನೀವು ಪತ್ರವನ್ನು ಆದಷ್ಟು ಬೇಗನೆ ಕಳಿಸಿಕೊಡಿ, ಎಷ್ಟು ವೇಕೆನ್ಸಿ ಇದೆ ಅನ್ನೋ ಮಾಹಿತಿಯನ್ನು ನಮಗೆ ಕಳಿಸಿಕೊಟ್ರೆ ಆದಷ್ಟು ಬೇಗನೆ ಉಳಿದಿರ್ತಕ್ಕಂಥ ಹುದ್ದೆಗಳಿಗೂ ಕೂಡ ನಾವು ಆದೇಶವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರಿಯಾಂಕಾ ಮೇಡಮ್ ಅವರು ಹೇಳಿದ್ದಾರೆ, ವ್ಯವಸ್ಥಾಪಕ ನಿರ್ದೇಶಕರು 1 ವಾರದ ಒಳಗಾಗಿ ನಾನು ನಮ್ಮಲ್ಲಿ ಇರ್ತಕ್ಕಂಥ ವೇಕೆನ್ಸಿ ಪರವಾಗಿ ಲೆಟರ್ ಅನ್ನ ಬರೆದು ಕೊಡ್ತೇನೆ ಅನ್ನುವಂತ ಮಾತನ್ನು ಕೊಟ್ಟಿದ್ದಾರೆ. ಪ್ರಿಯಾಂಕಾ ಅವರು ವ್ಯವಸ್ಥಾಪಕ ನಿರ್ದೇಶಕರು ಪತ್ರವನ್ನು ಬರೆದು ಕೊಟ್ಟ ತಕ್ಷಣ ಮತ್ತೆ ನಾವು ಬೆಂಗಳೂರಿಗೆ ಹೋಗಿ ಉಳಿದಂತ ಹುದ್ದೆಗಳನ್ನ ಎಲ್ಲ ಬಡ ಜನ ಉತ್ತರ ಕರ್ನಾಟಕದ ನಿರುದ್ಯೋಗಿ ಯುವಕರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ.